ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತು ನಾನು ನಿಮ್ಮ ಜೊತೆ ಸ್ಯಾಟರ್ಡೇ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸ್ಯಾಟರ್ಡೇ ಷಷ್ಠಿ ಕೂಡ ಇತ್ತಲ್ವ, ಸೊ ಅದ್ರದ್ದು ಸ್ಪೆಷಲ್ ವ್ಲಾಗ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಇವತ್ತು ಸಂಜೆ ನಾವು ಷಷ್ಠಿ ಪೂಜೆಗೆ ಅಂತ ಹೇಳಿ ಮೈಲಾರಲಿಂಗ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಷಷ್ಠಿನ ಏನು ತುಂಬ ವಿಶೇಷವಾಗಿ ಮಾಡೋದಿಲ್ಲ, ಅದೇನು ಪದ್ಧತಿ ನಮ್ಮ ಮನೇಲಿ ಇಲ್ಲ. ನಾವು ತೆನೆ ಎರಿಯೋದು ಬಂದು ಗಣೇಶ ಹಬ್ಬಕ್ಕೆ ಅಷ್ಟೇ. ಇವಾಗ ನಾವೇನು ಮಾಡೋವಂಥದ್ದು ಇರೋದಿಲ್ಲ. ಆದರೆ ನಾಗರಬಾವಿ ಸರ್ಕಲಲ್ಲಿರುವಂತಹ ಮೈಲಾರಲಿಂಗ ಸ್ವಾಮಿ ದೇವಸ್ಥಾನದಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸಂಜೆ ಮನೇಲಿ ಕೂಡ ಪೂಜೆ ಮಾಡಿ ಅಲ್ಲಿಗೆ ಹೋಗಿದಂಥದ್ದು. ಅದು ಬಂದು ನಮ್ಮ ಅತ್ತೆಯವರ ತಂದೆ ಮನೆಯ ದೇವರದು. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಷಷ್ಠಿ ಪೂಜೆನ ಆಚರಿಸ್ತಾರೆ. ಬನ್ನಿ ನೋಡೋಣ. ನಾನಾಗಲೇ ಹೇಳ್ದಾಗೆ ಇದು ಬಂದು ನಾಗರಬಾವಿ ಸರ್ಕಲ್ನಲ್ಲಿ ಇರುವಂಥದ್ದು. ತುಂಬಾ ಹಳೆಯ ದೇವಸ್ಥಾನ. ಈಗ ಸ್ವಲ್ಪ ಆಲ್ಟ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರತಿ ವರ್ಷವೂ ಅರಿಶಿನ ಅಂದರೆ ಭಂಡಾರನ ಕೊಡ್ತಾರೆ. ಇಲ್ಲಿ ಷಷ್ಠಿಗೆ ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ವಾರ ಇದೆ ಅನ್ನೋ ಹಾಗೆ ಯಾರ್ಯಾರಿಗೆ ಇಷ್ಟ ಇದೆ ಅವರೆಲ್ಲ ತಂದು ಅರಿಶಿನ ದೇವರಿಗೆ ಅರ್ಪಿಸ್ತಾರೆ. ಅದನ್ನು ಇವತ್ತು ಅಂದರೆ ಷಷ್ಠಿ ದಿನದಲ್ಲಿ ದೇವರಿಗೆ ಪೂಜೆಯನ್ನೆಲ್ಲ ಮಾಡಿ ದೇವ್ರ ಮುಂದೆ ಅದನ್ನು ಇಟ್ಟು ಪೂಜಿಸ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಮತ್ತು ಇಲ್ಲಿ ಅಮ್ಮನವರು ಕೂಡ ಇದ್ದಾರೆ, ಗಂಗಮ್ಮ ತಾಯಿ ಅಂತ ಹೇಳಿ. ತುಂಬಾ ಹಳೆಯ ದೇವಸ್ಥಾನ. ಈಗ ಆಲ್ಟ್ರೇಷನ್ ಮಾಡ್ತಾ ಇರುವಂಥದ್ದು. ಮತ್ತು ಹುಣ್ಣಿಮೆ ದಿನಗಳಲ್ಲೂ ಕೂಡ, ಪ್ರತಿ ಹುಣ್ಣಿಮೆಲೂ ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ಈ ಗೊರವಯ್ಯಗಳೆಲ್ಲ ಬಂದು ಮಣೆ ಹಾಕೋದು ಅಂತ ಹೇಳ್ತಾರಲ್ವ, ಅದ್ರ ಸುತ್ತ ಎಲ್ಲ ಡ್ಯಾನ್ಸ್ ಮಾಡಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನೋಡ್ಬೋದು ಇಲ್ಲಿ ಮೈಲಾರಲಿಂಗ ಸ್ವಾಮಿ ಈ ರೀತಿ ಅರಿಶಿನನೆಲ್ಲ ಭಂಡಾರನೆಲ್ಲ ಅದ್ರ ಮುಂದೆ ಇಟ್ಟು ಪೂಜಿಸಲಾಗುತ್ತದೆ. ಇವತ್ತು ತುಂಬಾ ವಿಶೇಷವಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಕ್ರೌಡ್ ಇರುತ್ತೆ, ಸಖತ್ ರಶ್ ಇರುತ್ತೆ ಈ ಒಂದು ದಿನದಲ್ಲಿ ಈ ದೇವಸ್ಥಾನದಲ್ಲಿ. ಹಾಗೆ ಇವತ್ತು ಕೂಡ ಗೊರವಯ್ಯ ಅವರೆಲ್ಲನೂ ಬಂದಿರ್ತಾರೆ. ಬೆಳಗ್ಗೆ ಅಂದರೆ ಮಧ್ಯಾಹ್ನದ ಅಷ್ಟರಲ್ಲಿ ದೇವ್ರ ಮುಂದೆ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಟು ಅದನ್ನು ದೇವಸ್ಥಾನಕ್ಕೆ ತಂದು ಕೊಟ್ಟಾದಮೇಲೆ ಅದನ್ನು ದೇವ್ರ ಮುಂದೆ ಆ ರೀತಿ ಗೋಪುರ ರೀತಿಯಲ್ಲಿ ಸುರಿದು ಪೂಜೆನ ಮಾಡ್ತಾರೆ. ಮತ್ತು ಇಲ್ಲೇ ಪ್ರಸಾದ ಕೂಡ ಇರುತ್ತೆ. ಎಷ್ಟು ಜನ ಬಂದ್ರೂ ರಾತ್ರಿ 10 ಗಂಟೆ ತನಕನೂ ಕೂಡ ಅನ್ನದಾಸೋಹ ನಡೀತಾ ಇರುತ್ತೆ. ನಾವು ಹೋಗಿದ್ದ ದಿನದಲ್ಲಿ ಬಿಸಿಬೇಳೆಬಾತು, ಮೊಸರನ್ನ, ಪಾಯಸ ಈ ರೀತಿ ಮಾಡಿದರು. ಹಾಗೆ ಇಲ್ಲಿ ನೋಡ್ಬೋದು ಎಷ್ಟು ಜನ ಗೊರವಯ್ಯಗಳಿದ್ದಾರೆ ಅಂತ. ಅವ್ರ ಹತ್ರ ಕೂಡ ಈ ರೀತಿ ಆಶೀರ್ವಾದನ ತಗೊತಾರೆ. ಆ ಚಾವಟಿಲಿ ಈ ರೀತಿ ಎಲ್ಲ ತಲೆ ಮೇಲೆ, ನಮ್ಮ ಭುಜದ ಮೇಲೆಲ್ಲ ಇಟ್ಟರೆ ಏನಾದರೂ ಮೈಕೈ ನೋವೆಲ್ಲ ಏನಿದೆ ಅದೆಲ್ಲ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಇಲ್ಲಿ ಸುಬ್ರಹ್ಮಣ್ಯ ವಲ್ಲಿ ದೇವ ಸಮೇತ ಇಲ್ಲಿದ್ದಾರೆ. ಇಲ್ಲೂ ಕೂಡ ಷಷ್ಠಿ ಇರೋದ್ರಿಂದ ಎಲ್ಲ ಕಡೆ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತೆ. ಇಲ್ಲೂ ಕೂಡ ವಿಶೇಷವಾಗಿ ಪೂಜೆನೂ ಕೂಡ ನಡೀತಾ ಇದೆ. ಇಲ್ಲಿ ಚಿಗುಗೂ ಕೂಡ ಅವ್ರ ಅಜ್ಜಿ ಕರ್ಕೊಂಡೋಗಿ ಅವ್ರ ಹತ್ರ ಆಶೀರ್ವಾದ ಮಾಡಿಸ್ತಾ ಇದ್ದಾರೆ. ಅವ್ರು ನಮ್ಗೆ ಅರಿಶಿನ ಎಲ್ಲ ಹಚ್ಚಿ ನಮ್ಮ ಹೆಸರು ಕೇಳಿ ಆಶೀರ್ವಾದನ ಮಾಡ್ತಾರೆ. ನಾ ಆಗಲೇ ಹೇಳ್ದಾಗೆ ನಮ್ಮ ನಂಬಿಕೆ, ಇಲ್ಲಿ ತುಂಬ ಜನ ಗೊರವಯ್ಯಗಳಿದ್ದಾರೆ. ಇವರು ಹುಣ್ಣಿಮೆ ದಿನದಲ್ಲಿ ಮಣೆ ಹಾಕೋದು ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಮಾಡ್ತಾರೆ. ನಾನು ಯಾವ್ದಾದ್ರು ಒಂದು ಹುಣ್ಣಿಮೆಲಿ ಹೋದರೆ ಖಂಡಿತವಾಗ್ಲೂ ಅದನ್ನು ತೋರಿಸ್ತೀನಿ. ಅದು ನಮಗೆ ಹೊಸ್ದಾಗಿ ನೋಡುವಾಗ, ನಾನು ಮದುವೆಯಾಗಿ ಹೊಸ್ದಾಗಿ ಇಲ್ಲಿ ಬಂದಾಗ ನೋಡುವಾಗ ತುಂಬಾ ಭಯ ಆಗ್ತಿತ್ತು. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ. ಯಾವ್ದಾದ್ರು ಹುಣ್ಣಿಮೆ ಟೈಮ್ನಲ್ಲಿ ನಾನು ಹೋದರೆ ಖಂಡಿತವಾಗ್ಲೂ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಇನ್ನೂ ತುಂಬಾ ಕ್ರೌಡ್ ಇತ್ತು. ಆ ಟೈಮಲ್ಲಿ ನನಗೆ ಕೈಕಾಲು ಕೂಡ ಆಡಿಸೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಊಟ ಎಲ್ಲ ಮಾಡ್ಕೊಂಡು ಬಂದು ಆನಂತರ ವಿಡಿಯೋ ಮಾಡಿದೆ. ಆವಾಗ ಕ್ರೌಡೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಎಲ್ಲ ಊಟಕ್ಕೆ ಕೆಳಗಡೆ ಬಂದುಬಿಟ್ಟಿದ್ರು. ತುಂಬ ಜನಕ್ಕೆ ಗೊತ್ತಿರ್ಬೋದು ಅನಿಸುತ್ತೆ, ಇದು ಮೇನ್ ರೋಡಲ್ಲೇ ಇದೆ, ತುಂಬ ಎಲ್ಲೂ ದೂರ ಇಲ್ಲ. ಕಾಲಭೈರೇಶ್ವರ ನಗರ ಅಂತ ಹೇಳಿ ನಾಗರಬಾವಿ ಸರ್ಕಲಿಂದ ಮೇಲೆ ಬಂದರೆ ಅಲ್ಲೇ ಇದೆ, ರೋಡಲ್ಲೇ ಇದೆ ದೇವಸ್ಥಾನ. ನೋಡ್ಬೋದು ಎಷ್ಟು ಕ್ರೌಡ್ ಇದ್ದಾರೆ ಅಂತ.
ಅದೇ ಅರಿಶಿನ ರುಬ್ಬೋದು. ಅರಿಶಿನದ ಕೊಂಬಿರುತ್ತೆ ಈ ಥರ, ಅಲ್ಲಿದೆ ನೋಡು ಕೊಬ್ಬರಿ ಒಳಗಡೆ. ಆ ಥರ ಇರುತ್ತಲ್ಲ ಕೊಂಬು, ಅರಿಶಿನದ ಕೊಂಬು, ಅದನ್ನ ಇದಕ್ಕೆ ಹಾಕಿ ಪೌಡ್ರ್ ಮಾಡ್ತಾರೆ. ಅದು ಅಷ್ಟೇ, ಅದ್ರಲ್ಲಿ ಕುಟ್ಟೋದು ದೇವ್ರಿಗೆ ಹಾಕಕ್ಕೆ. ಬಿಡು ಅದು, ಆಮೇಲೆ ತೋರಿಸ್ತೀನಿ ಇರೋ, ಒಂದು ಫೋಟೋ ಇದೆ ಅದ್ರಲ್ಲಿ ತೋರಿಸ್ತೀನಿ. ಬಾಯ್ ಕಡೆ ನೀನು. ಚಿದುಗೆ ಇದೆಲ್ಲ ಕ್ಯೂರಿಯಸ್, ಏನಿದು ಏನು ಇಟ್ಟಿದ್ದಾರೆ ಅಂತ. ಅವನು ತುಂಬ ಚಿಕ್ಕವನಿದ್ದಾಗ, ಅಂದರೆ ಮಗು ಥರ ಇದ್ದ ಅಲ್ವಾ, ಸೊ ಕರ್ಕೊಂಡು ಬರುವಾಗೆಲ್ಲ ಅವನು ಗೊರವಯ್ಯ ಎಲ್ಲ ನೋಡಿ, ಆ ಕ್ರೌಡ್ ನೋಡಿ ಸ್ವಲ್ಪ ಹೆದರ್ಕೊತಿದ್ದ. ಅಲ್ಲೇನಿದೆ, ಅದೇನು ಇಟ್ಟಿದ್ದಾರೆ ಅದೆಲ್ಲ ಇಂಟ್ರೆಸ್ಟೇ ಕೊಡ್ತಾ ಇರಲಿಲ್ಲ. ಈಗ ಸ್ವಲ್ಪ ಎಲ್ಲ ಬೆಳೀತಿರೋದ್ರಿಂದ ಏನೇನಿದೆ ಅನ್ನೋದ್ರ ಕಡೆ ಕಣ್ಣೋಗುತ್ತೆ. ಅದು ಏನು ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಇದೆ ಅವನಿಗಂತೂ. ಏನಾದರೂ ಹೊಸದು ಕಂಡುಬಿಟ್ರೆ ಅದು ಏನು ಮಾಡ್ತಾರೆ, ಅದು ಹೇಗೆ ಯೂಸ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಎಲ್ಲನೂ ಕೂಡ ಅವ್ನು ನೋಡಲೇಬೇಕು. ಸೊ ಅದಕ್ಕೆ ಇಲ್ಲಿ ಕೂಡ ಅರಿಶಿನದ ಕೊನೆ ಪುಡಿ ಮಾಡೋದಕ್ಕೆ ಕುಟಾಣಿ, ಹಾಗೆ ರುಬ್ಬಕಲ್ಲು ಎಲ್ಲನೂ ಕೂಡ ಇಟ್ಟಿದ್ರು. ಸೊ ಅದನ್ನು ಕೂಡ ನೋಡ್ತಾ ಇದ್ದ, ಹೇಗೆ ಯೂಸ್ ಮಾಡೋದು ಅಂತ ಕೂಡ ತಿಳ್ಕೊತಾ ಇದ್ದ. ಮಕ್ಕಳೇ ಹಾಗೆ ಬೆಳೀತಾ ಅವ್ರಿಗೆಲ್ಲದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಸೊ ಇವತ್ತಿನ ಲಾಗು ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ ದೇವರು, ಆ ಭಗವಂತ ಎಲ್ಲರಿಗೂ ಕೂಡ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೂಡ ನನ್ನ ಒಂದು ಚಾನಲ್ ಏನಿದೆ ಎಲ್ಲರೂ ಕೂಡ ನೋಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.